ನಮಸ್ತೆ. 6 ಗಂಟೆ ಮಿನಲ್ಸ್ ಕೆಚ್ಕೊಂಡು ಹೋಯ್ತವನೆ ಅಷ್ಟೇ. ಇಂಡಿಕೇಟ್ ಹಾಕಂಡ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿ. ಒಯ್ ಯಾರು ಗುರು ಡೇಂಜರ್ ಇಲ್ಲಿ ಈ ಜಾಗ ಇದೆಯಲ್ಲ ನೋಡಿಲಿ. ಇಂಡಿಕೇಟರ್ ಹಾಕ ಬಂದ ಆಫ್ ಮಾಡ್ದ. ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಮಾಸದಲ್ಲಿ ಅಡ್ಡ ದಿಡ್ಡಿ ಗಾಡಿ ಓಡಿಸ್ತಾರೆ ಮಾತ್ರ. ಯಾಕೆಂದರೆ ಆಕ್ಸಿಡೆಂಟ್ಗಳು ತುಂಬ ಜಾಸ್ತಿ ಆಗ್ತಾ ಇರೋದು ಇದೇ ವಿಚಾರಕ್ಕೆ. ನಮ್ಮ ಸೇಫರ್ ಝೋನಲ್ಲಿ ನಾವು ಗಾಡಿ ಓಡಿಸ್ಬೇಕು. ಅಂದರೆ ಎಲ್ಲೆಲ್ಲಿ ಎಷ್ಟು ಆಕ್ಸಿಡೆಂಟ್ಗಳಾಗಿದ್ದಾವೆ ಏನು ಅಂತ ಅದನ್ನು ಬೇಕಾದ್ರೆ ಫೋಟೋನ ಹಾಕ್ತೀನಿ. ನೋಡಿದಾಗ ಅದು ಓದಿದಾಗೆಲ್ಲ ಬೇಜಾರಾಯ್ತಾ ಕೂರ್ತಾ ಇದ್ದಾವೆ. ಮಧ್ಯ ಸೆಂಟ್ರಿನಲ್ಲಿ ಹೋಯ್ತವನೆ. ಅಪ್ಲೈ ಮಾಡಿ ಬೇರೆಯವ್ರಿಗೂ ಯೂಸ್ ಆಗುತ್ತೆ. ಅಂದರೆ ಗಾಡಿ ಓಡಿಸ್ಬೇಕಾದ್ರೆ ಅದು ತುಂಬ ಇಂಪಾರ್ಟೆಂಟು. ಯಾರು ಎಲ್ಲಾದರೂ ಅಲ್ಲಿ ಹೋದಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಬರುತ್ತೆ. ಸೊ ಗಿವ್ ದಮ್ ಗುಡ್ ಇನ್ಫಾರ್ಮೇಶನ್. ಹಾಯ್ ಹಲೋ ನಮಸ್ತೆ. 6 ಗಂಟೆ ಬಿಡ್ತಾ ಇದ್ದೀನಿ. ಯಾರೋ ಡೊಮಿನಲ್ಸ್ ಕೆಚ್ಕೊಂಡು ಹೋಯ್ತವನೆ. ಈಗ ತಾನೇ ಮಳೆ ಬಂದು ನಿಂತಿದೆ. ಸಖತ್ತಾಗಿದೆ ವೆದರು. ಒಂದು ಲಾಂಗ್ ರೈಡ್ ನಮ್ಮ ಊರಿಗೆ ಹೋಗ್ತಾಯಿದ್ದೀನಿ ಅಷ್ಟೇ. ಜಾಗ ಬಿಡ್ತಿಲ್ಲ. ಜಾಗ ಬಿಡೋಣ. ಸ್ಲೋ ಆಗಿ ಹೋಗ್ತವ್ರೆ, ಪರವಾಗಿಲ್ಲ. ಇಂಡಿಕೇಟರ್ ಹಾಕ್ಕೊಂಡಿದ್ದಾರೆ. ನಿಧಾನಕ್ಕೆ ಹೋಗೋಣ. ಇಂಡಿಕೇಟರ್ ಹಾಕಂಡ ಆ ಕಡೆ ಹೋದ್ನಲ್ಲ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿ. ಒಯ್ ಯಾರು ಗುರು ಗಾಡಿ ಕೆಳಗೆ ಇಳಿಸಲ್ಲ ಅಂತನ ತೆಗಿ. ಯಪ್ಪ ಆ ಥರನ ಗೊತ್ತಿಲ್ಲ. ಒಟ್ಟಿನ ಕಾರ್ನೇ ಕೆಳಗೆ ಇಳಿಸಲ್ಲ ಅಂತಾರೆ. ಸೈಡಿಗೆ ಹೋಗಲ್ಲ. ಒಟ್ಟಿನಲ್ಲಿ ಹೆಂಗೆ ಬರ್ತಿದ್ದೆ ಹಂಗೆ ನುಕ್ಕೊಂಬರ್ತಾ ಇರೋದೆ. ಆ ಕಡೆಲ್ಲ ರೋಡ್ ಆಗ್ತಾ ಇರೋದ್ರಿಂದ ಎಲ್ಲ ಈ ಗಲ್ಲಿನಲ್ಲೇ ನುಗ್ಗಿ ಬರ್ತಾರೆ. ಇರೋದೇ ಸಣ್ಣ ರೋಡು. 2 ಗಾಡಿ ಬಂತು ಅಂದರೆ ಮುಗ್ದೇ ಹೋಯ್ತು. ಆ ಕಡೆ ಒಂದು ಕಾರ್ ಈ ಕಡೆ ಒಂದು ಕಾರ್ ಬಂತು ಅಂದರೆ ಇಲ್ಲಿ ಹೋಗೋದೇ ಕಷ್ಟ. ಇಲ್ಲಿ ಕಾಣಿಸಿದೆಯಲ್ಲ ರಾಡು, ಅದು ಎಷ್ಟು ಸಲ ಮುರಿದೋಗಿದೆಯಾ ಅಂತ ಅವ್ರಿಗೆ ಗೊತ್ತಿಲ್ಲ. ಈಗ ಹೊಸ್ದಾಗಿ ಮತ್ತೊಂದು ಹಾಕಿದ್ದಾರೆ. ಅದು ಯಾವಾಗ ಮುರಿದಾಕ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ಹೆವಿ ಗಾಡಿಗಳು ಓಡಾಡ್ತವೆ ಸಣ್ಣ ರೋಡು ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಇಲ್ಲಿ ಹೆವಿ ಡೇಂಜರ್ ಇಲ್ಲಿ ಈ ಜಾಗ ಇದೆಯಲ್ಲ ನೋಡಿಲಿ. ಇಂಡಿಕೇಟರ್ ಹಾಕ ಬಂದ ಆಫ್ ಮಾಡ್ದ. ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಹೆವಿ ಡೇಂಜರ್ ಇಲ್ಲಿ. ನಮ್ಮ ಹಾಸನದಲ್ಲಿ ಅಡ್ಡ ದಿಡ್ಡಿ ಗಾಡಿ ಓಡಿಸ್ತಾರೆ ಮಾತ್ರ. ಅದಕ್ಕೋಸ್ಕರ ಭಯ. ನೋಡಿಲಿ ಈ ಗಾಡಿ ಇಂಡಿಕೇಟರ್ ಹಾಕೊಂಡು ಬಂದ. ಹೆವಿ ಅಂದರೆ ಹೆವಿ ಡೇಂಜರ್ ಗುರು ಈ ಪ್ಲೇಸ್ ಮಾತ್ರ. ತುಂಬ ವೆಹಿಕಲ್ಸು. ಅಷ್ಟು ಎಲ್ಲಿ ರೆಡಿಯಾಗಿ ಗೊತ್ತಿಲ್ಲ. ಈ ರೋಡ್ ಮಾತ್ರ ಬೇಗ ರೆಡಿಯಾಗಿಬಿಟ್ರೆ ಮಾತ್ರ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಆಕ್ಸಿಡೆಂಟ್ಗಳು ತುಂಬ ಜಾಸ್ತಿ ಆಗ್ತಾ ಇರೋದು ಇದೇ ವಿಚಾರಕ್ಕೆ. ಜಾಸ್ತಿ ಫಾಸ್ಟಾಗಿ ಬರೋದು, ಕಂಟ್ರೋಲ್ ಸಿಗೋಲ್ಲ, ಹೋಗಿ ಹಾಕೊಂಡು ಗುದ್ದೋದು. ನಮಗೂ ತೊಂದರೆ ಆಗುತ್ತೆ, ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ಸ್ವಲ್ಪ ಅದಕ್ಕೋಸ್ಕರ ನೋಡಿ ಮಾಡಿ ಗಾಡಿ ಓಡಿಸಿ. ಬೈಕ್ ಇದೆ, ಎಸ್ಲೀಟ್ರ್ ಇದೆ, ಸ್ಪೀಡಾಗಿ ಹೋಗುತ್ತೆ ಅಂತ ಓಡಿಸೋದಲ್ಲ. ನಮ್ಮ ಸೇಫರ್ ಝೋನಲ್ಲಿ ನಾವು ಗಾಡಿ ಓಡಿಸ್ಬೇಕು. ಹೆಂಗೆ ಬರ್ತಾ ಇರುತ್ತೆ ಗಾಡಿಗಳು. ಪೇಪರಲ್ಲಿ ಆರ್ಟಿಕಲ್ ನೋಡಿದ್ದೆ. ಅಂದರೆ ಎಲ್ಲೆಲ್ಲಿ ಎಷ್ಟು ಆಕ್ಸಿಡೆಂಟ್ಗಳಾಗಿದ್ದಾವೆ ಏನು ಅಂತ ಅದನ್ನು ಬೇಕಾದ್ರೆ ಫೋಟೋನ ಹಾಕ್ತೀನಿ, ನೋಡ್ಕೊಳ್ಳಿ. ಎಷ್ಟು ಆಕ್ಸಿಡೆಂಟ್ಗಳಾಗಿದ್ದಾವೆ ಅಂದರೆ ಅಪ್ಪ ಒಂಥರ ಬೇಜಾರಾಗಿಬಿಡುತ್ತೆ ನೋಡಿದಾಗ, ಅದು ಓದಿದಾಗೆಲ್ಲ. ಬೇಜಾರಾಯ್ತಾ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರುತ್ತವೆ, ಅದನ್ನ ಕ್ಲೀನಾಗಿ ಅಪ್ಲೈ ಮಾಡಬೇಕು. ನೋಡಿ ಇಲ್ಲಿ ಹೆವಿ ವೆಹಿಕಲ್ಸ್ ಬರ್ತಾ ಇದ್ದಾವೆ. ಮಧ್ಯ ಸೆಂಟ್ರಿನಲ್ಲಿ ಹೋಯ್ತವನೆ. ಅಷ್ಟೊಂದು ವೆಹಿಕಲ್ಸ್ ಇದ್ದಾವೆ. ಇಲ್ಲ ಮುಂದ್ಗಡೆ ಇರೋಒಂದು ಸಿಗ್ನಲ್ ಕೊಡಬೇಕು. ಗಾಡಿಗಳು ಓಡಿಸ್ಬೇಕಾದ್ರೆ ಸಿಗ್ನಲ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೆಲವೊಂದು ವೀಡಿಯೋಗಳನ್ನ ತೋರಿಸ್ತೀನಿ. ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ. ಆ ಥರ ನೀವು ಅಕಸ್ಮಾತ್ ಈ ವಿಡಿಯೋ ನೋಡ್ತು ಅಂದರೆ ಅಪ್ಲೈ ಮಾಡಿ, ಬೇರೆಯವ್ರಿಗೂ ಯೂಸ್ ಆಗುತ್ತೆ. ಅಂದರೆ ಗಾಡಿ ಓಡಿಸ್ಬೇಕಾದ್ರೆ ಅದು ತುಂಬ ಇಂಪಾರ್ಟೆಂಟು. ನೀವು ಸೇಫರ್ ಝೋನಲ್ಲಿ ಇರ್ತೀರ, ಬರೋರಿಗೂ ಒಂಥರ ಸೇಫರ್ ಝೋನಲ್ಲಿ ಬರೋ ಥರ ಆಗುತ್ತೆ. ಟೈಮ್ ಆಯಿತು, ಬ್ಯುಸಿ ಇದ್ದೀವಿ ಅಂತ ರೋಡಲ್ಲಿ ನುಗ್ಗಕ್ಕಂತೂ ಆಗಲ್ಲ. ನಿಧಾನಕ್ಕೆ ಆರಾಮಾಗಿ ಹೋಗಬೇಕಾಗತ್ತೆ.
ಒಂದು ನೋಡಿ ಈ ಜಾಗ ಇದೆಯಲ್ಲ, ಇದು ಸಖತ್ ಡೇಂಜರಸ್ ಪ್ಲೇಸ್. ಇದೊಂದು ನೋಡ್ಕೊಬಿಡಿ. ಇದು ಹಾಸನದಲ್ಲಿ ಚನ್ನಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಸಿಗುತ್ತೆ. ಇದೊಂದು ಹೆವಿ ಡೇಂಜರಸ್ ಮಾತ್ರ. ಇದು ತುಂಬ ಅಂದರೆ ತುಂಬ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ ಮಾತ್ರ ಅಲ್ಲಿ. ಒಂದು ವಿಷಯದ ಬಗ್ಗೆ ಏನಾರು ಹೇಳ್ಬೇಕಂದ್ರೆ ತುಂಬ ಕಷ್ಟ ಮಾತ್ರ. ರೈಡಿಂಗ್ ಮಾಡೋಷ್ಟು ಫೀಲಿಂಗ್ ಮಜನೇ ಬೇರೆ. ಅದು ಈ ಮಳೆಗಾಲದಲ್ಲಿ ರೈಡ್ ಮಾಡೋದಿದೆಯಲ್ಲ, ನೆಕ್ಸ್ಟ್ ಲೆವೆಲ್ ಮಾತ್ರ. ಅಪ್ಪ ಅಂದರೆ ಏನೋ ಯಾವಾಗಲೂ ಏನೋ ಕಳ್ತಿರ್ತೀವಿ, ಅದು ಇನ್ಯಾವಾಗಲೂ ಯೂಸ್ ಆಗುತ್ತೆ, ಬಟ್ ಯಾವುದು ವೇಸ್ಟ್ ಆಗಲ್ಲ. ಹಂಗೆ ಒಂದು ಅಷ್ಟೇ, ಏನೇ ಕಲ್ತ್ರೂ ಅದು ಯೂಸ್ ಆಗೇ ಆಗುತ್ತೆ. ಯಾವುದೇ ಟೈಮಲ್ಲಾಗಲಿ ಅದು ಯೂಸ್ ಆಗುತ್ತೆ. ಬಟ್ ಏನೇ ಕಲ್ತ್ರೂ ಮನಸ್ಸಿಟ್ಟು ಕಲೀರಿ, ಅದಂತೂ ನಿಜ. ಯಾವುದೇ ಫೀಲ್ಡ್ ಆಗಲಿ, ಎಂಥದೇ ಕೆಲಸ ಆಗಲಿ, ಕಲಿಕೆ ಅನ್ನೋದು ಯಾವತ್ತೂ ವ್ಯರ್ಥ ಆಗಲ್ಲ. ಅದರಿಗೆ ಯೂಸ್ ಆಗ್ದಲೇ ಇರ್ಬೋದು, ಯಾವುದೋ ಟೈಮಲ್ಲಿ ಯಾವುದೋ ಕೊನೆ ಮೂಮೆಂಟಲ್ಲಿ ಯೂಸ್ ಆಗುತ್ತೆ. ಯೂಸ್ ಆಗದೆ ಇರೋದು ಏನೂ ಇಲ್ಲ. ಈಗ ಮಣ್ಣು, ಕಲ್ಲು, ನೆಲ, ಜಲ ಎಲ್ಲ ಯೂಸ್ ಆಗುತ್ತೆ ಅಂದಮೇಲೆ ನಾವು ಕಳ್ತಿರೋ ವಿದ್ಯೆ ಯೂಸ್ ಆಗಲ್ವ? ಆಗರು ಪ್ರತಿಯೊಂದು ಅಷ್ಟೇ. ಒಟ್ಟಿನಲ್ಲಿ ಏನಂದರೆ, ಇವಾಗ ಯೂಸ್ ಆಗಲಿಲ್ಲ ಅಂದರೂ ಯಾವುದೇ ಟೈಮಲ್ಲಾದರೂ ಏನಾದರೂ ಒಂದು ಯೂಸ್ ಆಗೇ ಆಗುತ್ತೆ. ಈಗ ಹನುಮಂತಪುರ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಇನ್ನೂ 1 ಅವರ್ ಜರ್ನಿ ಇದೆ. ಚೆನ್ನಾಗಿದೆ ವೆದರ್. ಅಂದರೆ ಬೈಕ್ ಓಡಿಸೋದಕ್ಕೆ ಫಸ್ಟ್ ಏನು ಇಂಪಾರ್ಟೆಂಟು ಅಂದರೆ ವೆದರ್ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿರುತ್ತೆ ಬೈಕ್ ಓಡ್ಸೋಕ್ಕೆ ಮಾತ್ರ. ಇಲ್ಲಾಂದರೆ ಒಂಥರ ಹಿಂಸೆ ಅನಿಸ್ಬಿಡುತ್ತೆ. ಯಾರಿಗೇ ಆಗಲಿ ಲಾಂಗ್ ಹೋಗ್ತೀವಿ ಅಂದರೆ ಒಂಥರ ಹಿಂಸೆ ಅನಿಸ್ಬಿಡುತ್ತೆ. ಬಟ್ ವೆದರ್ಗೂ ನಮಗೆ ಸಪೋರ್ಟ್ ಮಾಡ್ತು ಅಂದರೆ ಎಷ್ಟು ದೂರ ಬೇಕಾದರೂ ಆರಾಮಾಗಿ ಬೈಕ್ ಓಡಿಸ್ಬೋದು. ನನ್ನ ಮೇಲೆ ಆಣೆ ಇಟ್ಟು. ಸಂಜೆ ಟೈಮು 6:30 ಆಗ್ತಾ ಬರ್ತಾ ಇದೆ. ಒಂಥರ ಚೆನ್ನಾಗಿದೆ ಮಾತ್ರ ವೆದರ್ಗೆ ಬೈಕ್ ಓಡಿಸೋದಕ್ಕೆ. ನೀವು ಏನಾದರೂ ಸಂಜೆ ಟೈಮ್ ಲಾಂಗ್ ಹೋಗ್ತೀನಿ ಅಂದರೆ ಹೋಗಿ, ಮಿಸ್ ಮಾಡಬೇಡಿ ಮಾತ್ರ. ಇಲ್ಲೇ ಆಗ್ತಾ ಇದೆ ನೋಡಿ ಹೆಂಗಿದೆ ಈ ವೆದರ್. ನನಗೆ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಪರ್ಟಿಕ್ಯುಲರಾಗಿ ಈ ರೋಡ್ ತುಂಬ ಇಷ್ಟ. ಈ ಪ್ಲೇಸು ಸುತ್ತ ಗ್ರೀನರಿ, ಮದ್ದಿನ ರೋಡು ಒಳ್ಳೆ ಮಡಿಕೇರಿ ಥರ ಫೀಲ್ ಆಗುತ್ತೆ. ಯಾರಾದರೂ ಮಡಿಕೇರಿಗೆ ಹೋಗ್ಬೇಕಂದ್ರೆ ಈ ರೋಡಲ್ಲಿ ಹೋಗ್ಬೋದು. ಹಾಸನ ಟು ಅರ್ಕಲ್ಗೋಡು, ರಾಮನಾಥಪುರ, ಕೊಣನೂರು ರೂಟು ತುಂಬ ಚೆನ್ನಾಗಿದೆ. ಸರ್ ಸಾಂಗ್ ಕೇಳ್ಕೊಂಡು ಹೋದರೆ ಮಾತ್ರ ಇನ್ನೂ ಸಖತ್ತಾಗಿರುತ್ತೆ ಮಾತ್ರ. ಮುಂದೆ ಅದನ್ನು ಅಪ್ಡೇಟ್ ಮಾಡ್ತೀನಿ, ನೋಡೋಣ ಸಾಂಗ್ ಬರೋ ಥರನೂ ಅದನ್ನೂ ಸಹ ಕೇಳ್ಕೊಂಡು ಹೋಗೋಣ. ತುಂಬ ಐಡಿಯಾಗಳಿದ್ದಾವೆ. ಹೋಗ್ತಾ ಒಂದೊಂದಾಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ಒಂದೇ ಸಲ ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದಂತೂ ಹೇಳ್ತೀನಿ, ನಾನು ಪರ್ಟಿಕ್ಯುಲರಾಗಿ ಯೂಟ್ಯೂಬ್ಗೆ ಅಂತಲೇ ನಾನೇನು ಸ್ಟ್ಯಾಂಡಪ್ ಆಗಿಲ್ಲ. ಹೌದಾ? ಅಂದರೆ ಯೂಟ್ಯೂಬ್ಗೆ ಟೈಮ್ ಕೊಟ್ಕೊಂಡು ಇದನ್ನೇ ಏನೋ ಮಾಡಿ ಇದನ್ನೇ ಏನೋ ಮಾಡ್ಬೇಕಂತ ಏನಿಲ್ಲ. ನನಗೆ ನನ್ನದೇ ಆದ ಕೆಲವು ಜವಾಬ್ದಾರಿಗಳಿದ್ದಾವೆ, ಕೆಲವು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅಷ್ಟನ್ನೇ ಹೋಗಿ ಮಾಡಿ ಬರ್ಬೇಕು ಅಷ್ಟೇ ಹೊರತು ಅದರ ಮಧ್ಯೆ ಇದೊಂದು ಅಷ್ಟೇ. ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ನನಗೆ ಯೂಟ್ಯೂಬ್ ಅಷ್ಟೇ. ನಾನು ಇದಕ್ಕೆ ಅಂತಲೇ ಟೈಮ್ ಕೊಟ್ಟು ಏನೇನೋ ಮಾಡಬೇಕಂತ ತಲೆ ಕೆಡಿಸ್ಕೊಂಡು ಫುಲ್ ಟೈಮ್ ಇದಕ್ಕೆ ಅಂತ ಏನು ನಾನು ಹಾಕಲ್ಲ. ಜಸ್ಟ್ ಒಂದು ಎಂಟರ್ಟೈನ್ಮೆಂಟಾಗಿ ಇದನ್ನು ತಗೊಂಡಿರೋದು ಅಷ್ಟೇ. ಏನಂದರೆ ನನ್ನ ಕಡೆಯಿಂದ ನಿಮಗೆ ಎಷ್ಟಾಗುತ್ತೋ ಅಷ್ಟು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಹಾಗಾಗಿ ಅವರೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಅವ್ರನ್ನ ಇಂಪ್ರೆಸ್ ಮಾಡೋಕೆ ನಾವು ಚೆನ್ನಾಗಿ ಮಾಡಲೇಬೇಕು. ಸೊ ಬೇಸಿಕ್ ಅವಾಗಿಂದನೂ ಅಷ್ಟೇ, ನನ್ನ ಹಳೆ ವೀಡಿಯೋಗಳನ್ನ ನೋಡ್ಕೊ ಬಂದರೂ ಅಷ್ಟೇ, ಪ್ರತಿಯೊಂದು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೋಸ್ಕರನೇ ಪ್ರತಿಯೊಂದು ವೀಡಿಯೋ ಮಾಡೋದು. ಇದರಿಂದ ಏನೋ ಮಾಡ್ತೀನಿ, ಇದರಿಂದ ಏನೋ ಗಳಿಸ್ತೀನಿ ಅನ್ನೋದೇನಿಲ್ಲ. ನೀವೇನು ನೋಡ್ತೀರಾ, ಒಂದು 30 ಸೆಕೆಂಡ್ಸ್ ಆಗಿರ್ಬೋದು, 1 ನಿಮಿಷ ಆಗಿರ್ಬೋದು, ಒಂದು 5 ನಿಮಿಷ ಆಗಿರ್ಬೋದು, ನನ್ನ ವೀಡಿಯೋಗಳನ್ನ ಏನು ನೋಡ್ತೀರಾ ಜಸ್ಟ್ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋದಕ್ಕಷ್ಟೇ ಆಗಿರುತ್ತೆ. ಹುಡುಗ ನಾನು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಅದು ನಿಮ್ಮ ಖುಷಿ ಪಡಿಸೋದಕ್ಕೆ ಮಾತ್ರನೇ ವೀಡಿಯೋಗಳನ್ನ ಮಾಡೋದು. ಅದರಲ್ಲಿ ನನ್ನ ಒಂದು ಸ್ವಾರ್ಥ ಇದೆ. ಜಸ್ಟ್ ನಾನು ಒಂಚೂರು ಆ್ಯಕ್ಟಿವ್ ಆಗಿರ್ತೀನಿ. ಏನೋ ನಿಮಗೇನೋ ಕೊಡಬೇಕು ಅನ್ನೋ ಉತ್ಸಾಹದಲ್ಲಿ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ. ಏನೋ ಒಂದು ಮಾಡೋಣ, ಏನೋ ಒಂದು ಹೊಸ್ದಾಗೇನೋ ಮಾಡೋಣ ಅನ್ನೋ ಥರ ಅದು ಒಂದು. ಹೌದು, ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಇದನ್ನೇ ಬೆಳಗಿನ ಸಂಜೆವರೆಗೂ ಮಾಡ್ತಾ ಕೂತಿರಲ್ಲ. ನನಗೆ ಬೇಜಾನ್ ಕೆಲಸಗಳಿರುತ್ತೆ, ಅದನ್ನು ಮಾಡ್ತೀನಿ. ಅದ್ರ ಸ್ವಲ್ಪ ತಲೆ ಕೆಡಿಸ್ಕೊಂಡು ಏನು ಮಾಡೋಣ ಅಂತ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ. ಅದಕ್ಕೋಸ್ಕರ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ, ಎಡಿಟಿಂಗ್ ಮಾಡ್ತಾಯಿರ್ತೀನಿ. ನಿಮ್ಮನ್ನ ಜಸ್ಟ್ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೋಸ್ಕರ ಅಷ್ಟೇ. ನಿಮಗೆ ಮೆಸೇಜ್ ಸಿಗಬೇಕು, ನನ್ನ ವೀಡಿಯೋಗಳಲ್ಲಿ ಏನೋ ಒಂದು ಮೆಸೇಜ್ ಸಿಗಬೇಕು, ಇಲ್ಲ ಒಂದು ಎಂಟರ್ಟೈನ್ಮೆಂಟಿಗಾಗಿರಬೇಕು.
ಅದು ಬಿಟ್ಟು ಏನಾದ್ರು ಒಂದು ಇನ್ಫಾರ್ಮೇಷನ್ ಇರಬೇಕು ಅಷ್ಟೇ ನನ್ನ ವೀಡಿಯೋದಲ್ಲಿ. ಏನೋ ಒಂಥರ ಖುಷಿ ಪಡೋ ಥರ ಇರಬೇಕು, ಫನ್ನಿಯಾಗಿರಬೇಕು, ಇಲ್ಲ ಇನ್ಫಾರ್ಮೇಟಿವ್ವಾಗಿರಬೇಕು. ಆ ಥರದ್ದು ಏನಾರು ಇತ್ತು ಅಂದರೆ ಖಂಡಿತ ಮಾಡ್ತಾನೆ ಇರ್ತೀನಿ ಅಷ್ಟೇ.